ಗಾಡಿಗಳಿಗೆ ಪೂಜೆ ಮಾಡ್ಬೇಕು, ಮನೆ ಒಳಗೆ ಪೂಜೆ ಮಾಡ್ಬೇಕು. ಸಾಂಬ್ರಾಣಿ ಇಸ್ಕೊತೀರಾ, ಇಲ್ಲ ಕರ್ಪೂರ ಇಸ್ಕೊತೀರಾ, ಗಡ್ಡಿ ಇಸ್ಕೊತೀರಾ, ಅಲ್ಲೇ ಇಸ್ಕೊಬೇಕು, ಹೂವು ಇಸ್ಕೊಬೇಕು, ಬಾಳೆಹಣ್ಣು ಇಸ್ಕೊಬೇಕು, ಹಣ್ಣು ಇಸ್ಕೊಬೇಕು. ಅಲ್ಲೇ ಇಸ್ಕೊಂಡು ಮನೇಲಿ ಕೊಡ್ರಿ. ಇನ್ನೇನು ಹಬ್ಬ ಬಂತು, ಪೂಜೆ ಮಾಡ್ಬೇಕು. ವರ್ಷಕ್ಕೆ ಒಂದ್ಸಲ ಬರೋದ್ ಪೂಜೆ. ನೀವು ಡೈಲಿ ಸ್ನಾನ ಮಾಡ್ತೀರಾ, ಗಾಡಿಗಳು ಸ್ನಾನ ಮಾಡಿಸ್ಬೇಕು. ಡೈಲಿ ಮಾಡಿ ಚೆನ್ನಾಗಿ ಪೂಜೆ ಮಾಡಿ ದೃಷ್ಟಿ ತೆಗ್ದು ಒಳ್ಳೆ ದುಡ್ಡು ಬರಲಿ, ಒಳ್ಳೆ ರೇಂಜ್ ಬರಲಿ, ಒಳ್ಳೆ ಹೆಸರು ಬರಲಿ, ಒಳ್ಳೆ ಆರೋಗ್ಯ ಬರಲಿ. ಎಲ್ಲ ಬೇಡ್ಕೊಡ್ರಿ, ಎಲ್ಲ ಬರಲಿ, ಚೆನ್ನಾಗಿ ಬೇಡ್ಕೊಡ್ರಿ ಅಷ್ಟೇ. ದಸರಾ ಹಬ್ಬಕ್ಕೆ ಶುಭಾಶಯಗಳು ಹೇಳ್ತಾ ಇದ್ದೀನಿ ಜನಗಳೇ. ಹೇಳಿ, ಇನ್ನೇನಾರು ಹೇಳಂಗಿದ್ರೆ. ಅದ್ ಬಿಟ್ಟೆ ಇನ್ನು ದೀಪಾವಳಿ ಬರುತ್ತೆ. ಅದಕ್ಕೂ ದೀಪಾವಳಿಗೆ ಪಟಾಕಿ ಹಂಚನ, ಸುಶಿ ಬಟ್ಟೆ ಹಂಚನ, ಸಾಂಬ್ರಾಣಿ ಹಂಚನ, ತಿಥಿ ಊಟಿಗೆ ಎಲ್ಲ ಮಾಡಿಸ್ಬೇಕು. ದೀಪಾವಳಿಗೆ ಬಂದ್ರೆ ಎಲ್ಲ ಡೇ ಬಿಟ್ಟು ಮಾಡ್ರಿ, ಸಂಸ್ಕೃತಿ ಉಳಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ ಜನಗಳೇ. ಸಾಕ ಅಭಿಮಾನಿಗಳೇ, ಜನಗಳೇ, ದಯವಿಟ್ಟು ಇದೆಲ್ಲ ಉಳಿಸ್ಕೊಳ್ಳಿ, ಕಾಪಾಡ್ಕೊಡ್ರಿ ಜೀವನದಲ್ಲಿ ಮುಂದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ. ಅಷ್ಟೇನಾ? ಅಷ್ಟೇ. ನಮಸ್ಕಾರ.